ಮೊನ್ನೆ ದಿನ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದ. ಅಪ್ಪನಿಗೆ ಹುಟ್ಟಿದ್ರೆ ತಡಿಯ ಬಾರ ಸ್ಟೈಲ್ ಮಾಡಿ ಹೇಳಿ ಒಂದು ವಿಡಿಯೋನ ಹಾಕಿದ್ದ. ಅದನ್ನ ನಾ 1 ಗಂಟೆಯಲ್ಲಿ ಡಿಲೀಟ್ ಮಾಡಿದ್ದಾನೆ. ಯಾರೋ ಅಪ್ಪ ಹೇಳಿ ಡಿಲೀಟ್ ಮಾಡಿದ್ದಂತ ಗೊತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಾಯ್ಸ್ ಅನ್ನ ಲೀಕ್ ಮಾಡ್ತಾ ಇದ್ದಾರೆ. ಯಾರು ಲೀಕ್ ಮಾಡ್ತಾ ಇದ್ದಾರೆ ಅಂದ್ರೆ ಪುನೀತ್ ಕೇರೆಹಳ್ಳಿ ಅನ್ನುವಂತಹ ಪುಂಡ ಶಂಡ ನಾಮಾರ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಒಂದಿಗೆ ಮಾತಾಡಿದಂತಹ ವಾಯ್ಸ್ ಕಾಲ್ನ ಆಡಿಯೋ ಕಟ್ ಮಾಡಿ ತನಗೆಷ್ಟು ಬೇಕೋ, ತನ್ನ ಕುಟುಂಬದವರಿಗೆ ಎಷ್ಟು ಬೇಕೋ ಅದನ್ನು ಮಾತ್ರ ಶೇರ್ ಮಾಡಿ ಸಪೋರ್ಟನ್ನು ಗಿಟ್ಟಿಸ್ಕೊಳ್ತಾ ಇದ್ದಾನೆ. ಸರಿ, ಫುಲ್ಲಾಗಿ ಹಾಕಪ್ಪ, ಏನೆಲ್ಲ ಮಾತಾಡಿ ಎಲ್ಲ ಕೇಳಿಸ್ಕೊಬಿಡೋಣ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಎಲ್ಲ ಹಾಕಿದರೆ ಆ ಮನುಷ್ಯನ ಬಾಯಿಂದ ಏನೆಲ್ಲ ಬಂದಿದೆ ಎಲ್ಲವನ್ನ ಕೇಳಬೇಕಾಗುತ್ತೆ. ಅದಕ್ಕೆ ಹಾಕಿಲ್ಲ, ಬೇಕಾದರೆ ಅದನ್ನು ಹಾಕ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾನೆ. ಮೊನ್ನೆ ದಿನ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದ. ಅಪ್ಪನಿಗೆ ಹುಟ್ಟಿದರೆ ತಡಿಯ ಬಾರ ಹಾಗೆ ಒಂದು ಸ್ಟೈಲ್ ಮಾಡಿ ಹೇಳಿ ಒಂದು ವಿಡಿಯೋನ ಹಾಕಿದ್ದ. ಅದನ್ನು ನಾ 1 ಗಂಟೆಯಲ್ಲಿ ಡಿಲೀಟ್ ಮಾಡಿದ್ದಾನೆ. ಯಾರೋ ಅಪ್ಪ ಹೇಳಿ ಡಿಲೀಟ್ ಮಾಡಿದ್ದಂತ ಗೊತ್ತಿಲ್ಲ. ಆದರೆ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇರುವಂತೆ ಸೌಜನ್ಯ ಹೋರಾಟಗಾರರನ್ನ ಕುಗ್ಗಿಸುವಂಥ ಪ್ರಯತ್ನ ಅಂತ ಕೆಲವೆಡೆ ಮಾತುಗಳು ಬರ್ತಾ ಇದೆ. ಆದರೆ ಈ ಸೌಜನ್ಯ ಹೋರಾಟದಲ್ಲಿ ಎಲ್ಲ ಕಮೆಂಟ್ಸ್ಗಳು ಸಾವಿರಾರು, ಇವಾಗ ನಾವೇ ವಿಡಿಯೋ ಮಾಡಿದರೆ ಸಾವಿರಾರು ಕಮೆಂಟ್ಸ್ಗಳು ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಒಂದೊಂದಾಗಿ ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ಆಗೋದಿಲ್ಲ. ಓಕೆ, ಒಳ್ಳೆ ಕಮೆಂಟ್ಸ್ಗಳು 99% ಒಳ್ಳೆ ಕಮೆಂಟ್ಸ್ಗಳೇ ಇದ್ದರು. 1% ನಮ್ಮ ಅಣ್ಣ ಬಾಂಡವರ ಬಾಯಲ್ಲಿ ಹೇಳ್ಬೇಕು ಅಂತಹ ಜನ ಇರ್ತಾರೆ. ಸೊ ಅವರನ್ನು ನಾವು ಪರಿಗಣಿಸಬೇಕಂತ ಇಲ್ಲ. ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ದರೆ ನಮ್ಮ ಜೀವನ ಅಲ್ಲೇ ಮುಗ್ದೋಗುತ್ತೆ. ಸೊ ಅದರಿಂದಾಗಿ ನಮ್ಮ ಹೋರಾಟ ಏನಿದೆ, ಆ ಒಂದು ದಿಶೆ ಏನಿದೆ, ಅದು ಗಿರೀಶ್ ಮಟ್ಟಣ್ಣವರ ಮಾತುಗಳಿಂದ ಸ್ಪಷ್ಟವಾಗುತ್ತೆ. ನಾವು ಯಾರನ್ನೂ ದ್ವೇಷ ಮಾಡೋದಕ್ಕೆ ಈ ಹೋರಾಟ ಮಾಡ್ತಾ ಇಲ್ಲ, ಯಾರನ್ನೋ ಎದುರು ಹಾಕೋದಿಕ್ಕೆ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ, ಅಥವಾ ಹಿಂದೂಗಳನ್ನು ಮುಸ್ಲಿಮ್ಗಳೊಂದಿಗೆ ಹೊಡೆದಾಡಿಸೋಕೆ, ಮುಸ್ಲಿಮರೊಂದಿಗೆ ಹಿಂದೂಗಳೊಂದಿಗೆ ಹೊಡೆದಾಡಿಸೋಕೆ ಈ ಹೋರಾಟವನ್ನು ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಒಂದೇ, ಸೌಜನ್ಯಾಳಿಗೆ ನ್ಯಾಯ. ಸೌಜನ್ಯಾಳಿಗೆ ನ್ಯಾಯ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಲೇಬಾರ್ದು. ಕಾಮಾಂಧರಿಂದ ನಮ್ಮ ದೇಶವು ಮುಕ್ತಿ ಆಗಬೇಕು ಎನ್ನುವುದೇ ಇದರ ಉದ್ದೇಶ. ಸೊ ಅದರಿಂದಾಗಿ ಸೌಜನ್ಯ ಹೆಸರಿನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಅದರ ಉದ್ದೇಶ, ಕಾರಣಗಳು, ಇನ್ನು ಫ್ಯೂಚರಲ್ಲಿ ಏನೇನಾಗಬೇಕು ಎನ್ನುವಂತಹ ಎಲ್ಲ ವಿಚಾರಗಳು ಇದರಲ್ಲಿ ಒಳಪಟ್ಟಿರುತ್ತೆ. ಗಿರೀಶ್ ಮಟ್ಟಣ್ಣವರು ಲೈವ್ ಬಂದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಡಿಸ್ಕಷನ್ ಮಾಡುವಾಗಲೂ ಯಾವತ್ತೂ ನೀವು ವಾಟ್ಸಪ್ನಲ್ಲಿ ನೀವು ಅವ್ಯಾಚ ಪದಗಳಿಂದ ಅವರನ್ನು ನಿಂದಿಸಿ ಅಥವಾ ಇನ್ಯಾವುದೇ ಮಾತುಗಳನ್ನು ಆಡಿದ್ದ ಯಾವತ್ತೂ ಹೇಳಿದ್ದಿಲ್ಲ. ಹೋರಾಟಗಾರರಲ್ಲೂ ಇರುತ್ತೆ, ನಾವು ಎಲ್ಲ 90% ಜನ ಒಂದೇ ರೀತಿಯಲ್ಲಿ ಒಂದೇ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು ಅಂದರೆ ನಡೆಯಲ್ಲ. ಏನು ಆ ಕಡೆಯಿಂದ ಬರುತ್ತೆ ಅದನ್ನು ರಿಟರ್ನ್ ಕೊಡೋಕ್ಕೂ ಜನಗಳು ಇರ್ತಾರೆ. ಎಲ್ಲರ ಮನಸ್ಸು ಒಂದೇ ರೀತಿಯಾಗಿರಲ್ಲ. ಗಿರೀಶ್ ಮಟ್ಟಣ್ಣವರ ರೀತಿಯಲ್ಲಿ ಅಥವಾ ತಿಮರೋಡಿ ಅವರ ರೀತಿಯಲ್ಲಿ ಅಥವಾ ಜಯಂತ್ ಟಿ ಅವರ ರೀತಿಯಲ್ಲಿ, ಕುಸುಮಕರ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತಿಲ್ಲ. ಮೆಂಟಾಲಿಟಿ ಡಿಫ್ರೆನ್ಸ್ ಇರುತ್ತೆ. ಸೊ ಅದರಿಂದಾಗಿ ನೀವು ಒಂದು ಕಲ್ಲು ಹೊಡೆದ್ರೆ ತಿರುಗಿ ಹೂ ಹೊಡೆಯುವಷ್ಟು ಒಳ್ಳೆ ಜನ ಯಾರು, ನಾನು ಅಷ್ಟು ಒಳ್ಳೆ ಜನ ಅಂತ ಹೇಳಲ್ಲ. ಕಲ್ಲು ಹೊಡೆದ್ರೆ ಬಂಡೆ ಕಲ್ಲೇ ಎಸಿಬೇಕಾಗುತ್ತೆ. ಸೊ ಅದರಿಂದಾಗಿ ಕಲ್ಲು ಹೊಡೆಯುವಾಗ ಆಲೋಚನೆ ಮಾಡಿಕೊಳ್ಬೇಕು. ಆಮೇಲೆ ನಮ್ಮ ಮೇಲೆ ಬಂಡೆ ಕಲ್ಲು ಬಂದು ಅಂತ ಹೇಳ್ಕೊಂಡು ಕೂಗೋದು, ಅರಚಾಡೋದು ಸರಿಯಲ್ಲ ಅಲ್ವಾ. ಆದರೆ ಇವತ್ತು ಪ್ರತಿಕ್ರಿಯೆ ಕೊಡಬೇಕಾದ್ದು ನಮ್ಮ ಪುನೀತ್ ಕೆರೆಹಳ್ಳಿಗೆ ನಾನು ಪ್ರತಿಕ್ರಿಯೆ ಕೊಟ್ಟರೆ ಅದು ನಿಮಗೆ ಹಿಡಿಸಲ್ಲ. ಯಾಕಂದರೆ ನನ್ನ ಬಾಯಿ ಮಾತಿನಿಂದ ಅಂತಹ ಪದಗಳನ್ನು ಪುನೀತ್ ಕೆರೆಹಳ್ಳಿಯನ್ನು ಬೈಯುವಷ್ಟು ಪುನೀತ್ ಆ ಒಂದು ಲೆವೆಲ್ಗೆ ನಾನು ತಲುಪಿಲ್ಲ. ಆದರೆ ಪುನೀತ್ ಕೆರೆಹಳ್ಳಿಯನ್ನು ಬೈಯುವಂತಹ ಜನ ನಮ್ಮಲ್ಲಿದ್ದಾರೆ. ಅವರನ್ನೇ ನಾನು ಬಿಡ್ತೀನಿ ಪುನೀತ್ ಕೆರೆಹಳ್ಳಿಗೆ ಬೈಯೋಕೆ. ಓಕೆ, ಸರಿ, ಲೇಟ್ ಮಾಡೋದು ಬೇಡ. ಲೇಟ್ ಮಾಡಿದರೆ ನಿಮಗೂ ಕಷ್ಟ ಆಗುತ್ತೆ. ಅಲ್ಲಿಗೆ ಹೋಗೋಣ. ನಿನಗೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಎಷ್ಟು ಕಿಚ್ಚಿದೆ ಅನ್ನೋದು 19ನೇ ತಾರೀಕಿಗೆ ಗೊತ್ತಾಗುತ್ತೆ. ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ, ನಿನ್ನ ಅಪ್ಪನಿಗೆ ನೀನು ಕರೆಕ್ಟ್ ಆಗಿ ಹುಟ್ಟಿದ್ರೆ, ನೀನು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ, ನೀನು ಸೋಳೆ ಮಗನೇ 19ನೇ ತಾರೀಕಿಗೆ ಬಾ. ಜೈ ಹಿಂದ್, ಜೈ ಭಾರತ್. ಇದೇ 19ನೇ ತಾರೀಕಿಗೆ ಉಜಿರೆಯಲ್ಲಿ ರಾಮೋತ್ಸವನ ಬಹಳ ವಿಜೃಂಭಣೆಯಲ್ಲಿ ಬಹಳ ಜೋರಾಗಿ ನಡೆಸೋಕೆ ಹೊರಟಿದ್ದಾರೆ. ಈ ರಾಮೋತ್ಸವನ ಇವ್ರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಮೊದಲು ತಿಳ್ಕೋಬೇಕು. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ರಾಮೋತ್ಸವ ಮೊನ್ನೆ ಆಗಿ ಹೋಗಿದೆ, ಯಾವತ್ತೂ ಆಗಿ ಹೋಯ್ತು ರಾಮೋತ್ಸವ. ಇವರು ಅದನ್ನು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಿಂದ ಇವ್ರದ್ದು ಆಲೋಚನೆ ಒಂದೇ, ಅದೇನಂದ್ರೆ
ಸೌಜನ್ಯ ಪರ ಹೋರಾಟಗಾರರನ್ನ ಇವರಿಗೆ ಹೇಗಾದ್ರೂ ಮಾಡಿಬಿಟ್ಟು ಬಾಯಿ ಮುಚ್ಚಿಸ್ಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಸಿಟಿವರೆಗೆ ಇದರಿಂದ ಯಾರ್ದು ಕೈವಾಡ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಇವತ್ತಿನ ದಿವಸ ಇದೇ ನಮ್ಮ ಹಿಂದೂ ನಾಯಕರು ಅಂತ ಹೇಳ್ಕೊಂಡವರು ನಾಯಿ ಹೇಳ್ತಿನ್ನುವಂತ ಕೆಲಸನ ಮಾಡಿದ್ದಾರೆ. ನಾವು ನೋಡಿರ್ಬೋದು, ಈ ನಾಲಾಯಕರ ಮೇಲೆ ಎಷ್ಟೋ ಕೇಸ್ಗಳಿದೆ. ಇವರು ಮಾಡಿರುವಂಥದ್ದು 1-2 ಅಲ್ಲ. ಈ ಒಂದು ಹಿಂದುತ್ವದ ಹೆಸರು ಹೇಳ್ಕೊಂಡು ಇವರು ಹೊಟ್ಟೆ ತುಂಬಿಸ್ಕೊಳ್ಳೋದು 1-2 ಕೆಲಸ ಅಲ್ಲ, ಆಳ್ ಕೆಲಸ ಮಾಡಿರೋದು ಇವರು. ಇವರನ್ನ ಮುಟ್ಟಾಳ್ರು ಹಿಂದೂ ನಾಯಕರನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಅವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ, ಇವರು ಸ್ಕ್ಯಾನರ್ನ ಮುಂದೆ ಇಟ್ಟು ಹಣ ಸಂಪಾದನೆ ಮಾಡೋಕೆ ಹಿಂದುತ್ವದ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ಇವರು ಸೌಜನ್ಯ ಅನ್ನೋ ಒಂದು ಹೆಣ್ಣನ್ನ ನಿಂದನೆ ಮಾಡಿಕೊಂಡು ಆ ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ದಿನ ಹತ್ರ ಬರ್ತಿದ್ದಂಗೆ ಈ ಕಚಡಗಳು ನಾಯಿ ಏಲ್ ತಿನ್ನೋ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾವೆ. ಇವತ್ತು ಧರ್ಮಸ್ಥಳದಲ್ಲಿ ಆಗಿರುವಂತ ಅದೆಷ್ಟೋ ಹೆಣ್ಣುಮಕ್ಕಳದು ಅತ್ಯಾಚಾರಕ್ಕೆ ಯಾರು ಹೊಣೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಕಾನೂನು ರೀತಿಯಲ್ಲಿ ಇಂಥವನ್ನೇ ಅತ್ಯಾಚಾರ ಮಾಡಿದ್ದು ಅನ್ನೋದು ಮಾತ್ರ ಸ್ವಲ್ಪ ದಿವಸದಲ್ಲಿ ಗೊತ್ತಾಗಕ್ಕೆ ಬಾಕಿ ಇದೆ. ಅದನ್ನ ಅಳಿಸಬೇಕು, ಅದನ್ನ ಮುಚ್ಚಿಸಬೇಕು ಅಂತ ಪ್ರಯತ್ನ ಪಡ್ತಿರೋರು ಈ ಹಿಂದೂ ನಾಯಕರುಗಳು. ಇವತ್ತು ಈ ಧರ್ಮಸ್ಥಳದಲ್ಲಿ ರಾಮೋತ್ಸವನ ಮಾಡಿಸ್ತಿರೋದು ಯಾರು? ಹಿಂದೂಗಳು ಮಾಡಿಸ್ತಿದಾರ? ಈ ರಾಮೋತ್ಸವನ ಮಾಡಿಸ್ತಿರೋದು ಇದೇ ನಮ್ಮ ಧರ್ಮಸ್ಥಳದ ಗೌಡ. ಈ ಧರ್ಮಸ್ಥಳದ ಗೌಡನ ಕೈವಾಡದಿಂದ ಇವತ್ತು ಇವರು ರಾಮೋತ್ಸವನ ಮಾಡಕ್ಕೆ ಮುಂದೆ ನಿಂತಿದ್ದಾರೆ. ರಾಮನ ಮುಂದಿಟ್ಟು ರಾಮನ ಹೆಸರಲ್ಲಿ ಹಿಂದೂಗಳ ಜೊತೆ ಒಡೆದಾಟ ಮಾಡ್ಕೋಬೇಕು ಅನ್ನೋದೇ ಈ ಧರ್ಮಸ್ಥಳದ ಗೌಡನ ಕೈವಾಡ. ಅವನು ಮಾಡ್ತಿರೋದು ಏನಂತ ಹೇಳಿದ್ರೆ, ಇಲ್ಲಿ ಇವತ್ತು ರಾಮೋತ್ಸವ ಆಗಿ ಹೋಗಿದೆ. ಯಾರು ಇದನ್ನ ನಡೆಸ್ತಾ ಇದ್ದಾರೆ ಅವರು ಇವಂದು ಅಪ್ಪಣೆ ಕೇಳ್ದಲೆ ರಾಮೋತ್ಸವನ ಮಾಡಕ್ಕೆ ಹೊರಟಿಲ್ಲ. ಈ ಗೌಡ ಅಪ್ಪಣೆ ಕೊಟ್ಟ ಮೇಲೆ ಇವರು ರಾಮೋತ್ಸವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೊಗಳ್ತಾ ಇದ್ದಾರೆ. ನಾವೆಲ್ಲ ಹಿಂದೂಗಳು ಇದನ್ನೇ ಆಲೋಚನೆ ಮಾಡಬೇಕು. ಇವ್ರದ್ದು ಯೋಚನೆ ಎಷ್ಟಿದೆ, ಎಷ್ಟು ಕೀಳು ಮಟ್ಟಕ್ಕೆ ಇವರು ಈ ಒಂದು ರಾಜಕೀಯನ ನಡೆಸ್ತಾ ಇದ್ದಾರೆ ಅನ್ನೋದು ಓಟು ಕೊಟ್ಟವರಿಗೆ ತಿಳ್ಕೋಬೇಕು. ನಾನು ಮುಖ್ಯವಾಗಿ ಮತ್ತೊಂದು ವಿಷಯ ಹೇಳ್ತೇನೆ. ಸೂಲಿಬೆಲೆ ಆಗಿರ್ಬೋದು, ಅವನು ಯಾರು ಕೆರೆಯಲ್ಲಿ ಆಗಿರ್ಬೋದು, ಇವರಿಬ್ಬರನ್ನ ಈ ಒಂದು ರಾಮೋತ್ಸವಕ್ಕೆ ಕರೆಸ್ತಿರೋರು ನಿಜವಾಗ್ಲೂ ಮುಟ್ಟಾಳ್ರು. ನೀವು ಯೋಗ್ಯತೆನ ಕಳ್ಕೊಂಡವ್ರು ನೀವು. ಅದರಿಂದ ಇಂಥ ಒಂದು ಕಚಡಗಳನ್ನ ನೀವು ಈ ಒಂದು ರಾಮೋತ್ಸವನ್ನ ಹೆಸರಿಟ್ಟು ಅದಕ್ಕೆ ರಾಮನ ಮುಂದೆ ಇಟ್ಟು ನೀವು ಈ ಒಂದು ಅನ್ಯಾಯದ ಕೆಲಸನ ಮಾಡಕ್ಕೆ ಹೊರಟಿದ್ದೀರಾ. ಎಲ್ಲ ಹಿಂದೂಗಳಿಗೆ ನಾನಿವತ್ತು ಮತ್ತೊಂದ್ಸಲ ಎಚ್ಚರ ವಹಿಸ್ತಿದ್ದೀನಿ. ಯಾರು ಈ ಒಂದು ಷಡ್ಯಂತ್ರನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇವರು ನಿಜವಾಗ್ಲೂ ಹಿಂದೂಗಳಲ್ಲ. ಇವರು ಹಿಂದೂಗಳನ್ನ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯಬೇಕು ಅಂತ ಮಾಡ್ತಿರೋ ದೊಡ್ಡ ಒಂದು ಮಾಸ್ಟರ್ ಪ್ಲಾನ್ ಇದು. ನಮಗೆ ತಿಳಿಯೋಲ್ಲ ಅನ್ಕೊಂಡಿದ್ದಾರೆ ಇವರು. ಈ ಧರ್ಮಸ್ಥಳದ ಗೌಡಂದು ಕೈವಾಡ ಎಷ್ಟಿದೆ ಅಂತ ಹೇಳಿದ್ರೆ, ಇವನು ಈ ಕಚಡಗಳನ್ನ ಮುಂದೆ ಬಿಟ್ಟಿದ್ದಾನೆ. ಈ ಕಚಡಗಳ ಕೈಯಿಂದ ನೀವು ರಾಮೋತ್ಸವ ಮಾಡಿ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ಇವರಿಗೆ ಭರವಸೆ ಕೊಟ್ಟು ಇವರಿಗೆ ಅದಕ್ಕೆ ಬೇಕಾಗಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿಸ್ಬಿಟ್ಟು ಇವ್ರ ಬಾಯಿಂದ ಇವತ್ತು ಈ ತರ ರೀತಿಗಳು ಮಾತಾಡ್ಬೇಕಂತ ಮಾತಾಡಿಸ್ತಿದ್ದಾನೆ ಈ ಧರ್ಮಸ್ಥಳದ್ದು ಗೌಡ. ಹಾಗಾದ್ರೆ ಈ ಧರ್ಮಸ್ಥಳದ ಗೌಡ ಯಾರು? ಧರ್ಮಸ್ಥಳದ ಗೌಡನಿಗೆ ಯಾಕೆ ಇಷ್ಟೊಂದು ಭಯ ಹುಟ್ಟಿದೆ ಸೌಜನ್ಯ ಹೋರಾಟಗಾರರ ಮೇಲೆ? ಯಾಕೆ ಅವನು ಕಂಡಲ್ಲಿ ಫೇಸ್ಬುಕ್ ಅಲ್ಲಿ ಫೇಕ್ ಐಡಿ ಮಾಡಿಸ್ತಾನೆ, ಯೂಟ್ಯೂಬರ್ಸ್ಗೆ ನೋಟಿಸ್ ಕಳಿಸ್ತಾನೆ, ಪ್ರತಿಭಟನೆಗೆ ಸ್ಟೇ ತರ್ತಾನೆ? ಹಾಗಾದ್ರೆ ಈ ಧರ್ಮಸ್ಥಳದ ಗೌಡ ಯಾರು? ಇವನಿಗೂ ಸೌಜನ್ಯದ ಕೇಸಿಗೂ ಏನ್ ಸಂಬಂಧ? ಇವರೆಲ್ಲ ಹಿಂದೂಗಳ ಹೆಸರು ಹೇಳ್ಕೊಂಡು ಇವತ್ತು ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡೋಕೆ ಇವರು ರಾಮೋತ್ಸವ ಅನ್ನೋ ಸಭೆನ ಸೇರಿಸ್ತಿದ್ದಾರೆ. ರಾಮೋತ್ಸವ ಮೊನ್ನೆ ಆಗಿ ಹೋಯ್ತು, ಮತ್ತೆ ಇವರು ಇವಾಗ ಯಾವ ರಾಮೋತ್ಸವ ಮಾಡೋದು? ಇದೇ ಆ ಪುನೀತ್ ಕೆರೆಹಳ್ಳಿ ಹೇಳ್ತಾ ಇದ್ದೀನಿ. ಇವನು ಅದ್ ಕಂಡಲ್ಲಿ ಒದೆ ತಿನ್ಕೊಂಡು ಯಾರನ್ನು ಮರ್ಡರ್ ಮಾಡಿರೋ ಕೇಸ್ನ ತಲೆ ಮೇಲೆ ಹಾಕೊಂಡು ಸ್ಕ್ಯಾನರ್ನ ಬಳಸ್ಕೊಂಡು ಹಣ ಹಾಕಿ ಅಂತ ಹೇಳ್ಕೊಂಡು ಬೊಗಳ್ತಾ ಸ್ಕ್ಯಾನರ್ ತೋರಿಸ್ತಾ ಭಿಕ್ಷೆ ಬೇಡ್ಕೊಂಡು ಇದಕ್ಕೆ ದುಡ್ಡು ಹಾಕಿ ನಾವು ಆ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತೀವಿ ಅಂತ ಬೊಗಳ್ತಾ ತಿರ್ಗ್ತಾ ಈ ಕಚಡ ನಾಯಿ ಇವತ್ತು
ನಾವು ಸೌಜನ್ಯಕ್ಕಾಗಿ ಸುಮಾರು 13 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವ ಮಹೇಶ್ ಶೆಟ್ಟಿ ಅವರ ಜೊತೆ ನಿಂತಿದ್ದೀವಿ. ಆ ಮನುಷ್ಯನಿಗೆ ಈ ಕಚಡ ಮುಕ್ತಾಳ ನಾಯಿ ಹೇಳ್ತಿನ್ನೋ ಈ ಬೇವರ್ಸಿ ಹೇಳ್ತಾನೆ, ಅಪ್ಪನಿಗೆ ಹುಟ್ಟಿದರೆ ಮುಟ್ಟಿ ನೋಡ ಅಂತ. ನಾನಿವತ್ತು ಹೇಳ್ತಾ ಇದ್ದೀನಿ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ, ನಾಯಿ ಸೂಳೆ ಮಗನೇ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು 19ನೇ ತಾರೀಕಿಗೆ ಉಜಿರೆಗೆ ಬಂದು ತೋರ್ಸ ಸೂಳೆ ಮಗನೇ. ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು 19ನೇ ತಾರೀಕಿಗೆ ಉಜಿರೆಗೆ ಬಾ. ನಾಯಿ ಸೂಳೆ ಮಗನೇ, ನಿನಗೆ ಹೆಂಗಸರ ಕೈಯಲ್ಲಿ ಚಪ್ಪಲಿಲಿ ಓಡಿಸ್ತೀವಿ ಬೇವರ್ಸಿ. ನಿನಗೆ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆ ಮಗನೇ ಇಲ್ಲಿ ಬಂದು ತೋರ್ಸು 19ನೇ ತಾರೀಕಿಗೆ. ನಿನಗೆ ನಾವು ಮೆಟ್ಟಲ್ಲಿ ಓಡಿಸ್ತೀವಿ ಹೆಂಗಸರ ಕೈಯಲ್ಲಿ ಮೊದಲನೇದಾಗಿ. ಆಮೇಲೆ ನಿನಗೆ ಹೊಡೆಯೋದು ಬೇರೆನೆ. ಮೊದಲು ನಿನಗೆ ಸನ್ಮಾನ ಮಾಡೋದು ಚಪ್ಪಲಿಯಲ್ಲಿ, ಅದು ಹೆಂಗಸರ ಕೈಯಲ್ಲಿ. ಮೂಲೆ ಮೂಲೆಯಿಂದ ಜನ ನಿನಗೆ ಕಾದಿ ಕೂತಿರ್ತಾರೆ. ಸೂಳೆ ಮಗನೇ, ನಿನಗೆ 19ನೇ ತಾರೀಕಿಗೆ ನಿನಗೆ ಮೆಟ್ಟು ತಗೊಂಡು ಓಡಿಸ್ತೀವಿ ನಾಯಿ ಸೂಳೆ ಮಗನೇ. ನಿನಗೆ ನಿನ್ನ ತಿಕ್ಕದಲ್ಲಿರೋ ಎಷ್ಟು ಗಾಂಚಲಿ ಉಂಟಲ್ಲ, ಅದನ್ನ ಈ ಕರಾವಳಿಯಲ್ಲಿ ಯಾವ ತರ ಹೊರಗಡೆ ತೆಗಿತೀವಂತ ನಿನಗೆ ಅವತ್ತು ಗೊತ್ತಾಗುತ್ತೆ. ಕಚಡ ಬೇವರ್ಸಿ ನೀನ್ ಏನ್ ಅನ್ಕೊಂಡಿದ್ಯಲ್ಲೋ, ನಿನ್ನಂತ ತುಲ್ಲೇಸನ್ನ ಅದೆಷ್ಟು ನೋಡಿಲ್ಲ ನಾವು. ನೀನು ಎಲ್ಲಿಂದ ಬಂದೀಯ ನೀನು ಕಚಡ ನಾಯಿ ಸುಳೆ ಮಗನೆ? 13 ವರ್ಷದ ಹಿಂದೆ ಹೆಣ್ಮಕ್ಳನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿದಂತ ಬೇವರ್ಸಿ ನೀನು ಇವತ್ತು ನಮಗೆ ಹೇಳಕ್ ಬಂದಿದ್ಯಾ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ. ನಿನ್ನ ಯಾವ ಸ್ಟೈಲ್ ಅದು? ಗುಗ್ಗು ತರ ಮಾತಾಡ್ತಿದ್ಯಾ ಸುಳೆ ಮಗನೇ ನೀನು. ನಿನಗೇನು ಹಂಗೆ ಬಿಡ್ತೀವಿ ಅನ್ಕೊಂಡಿದೀವ ನಾವು? ನಾವೇನು ಇಲ್ಲಿ ಶಾಟ ತರಿಯಾಕಿರೋದ ಕರಾವಳಿಯಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೇನು ಶಾಟ ತರಿಯಾಕಿದೀವಿ ಅನ್ಕೊಂಡಿದ್ಯಾ ಸುಳೆ ಮಗನೇ? ಕಚಡ ಏಲ್ ತಿನ್ನೋ ಬೇವರ್ಸಿ ನೀನು ಮತ್ತೆ ಆ ಸೂಲಿ ಬೆಲೆ ನಿಮ್ ತಿಕ್ಕದಲ್ಲಿ ತಾಕತ್ ಅನ್ನೋದು ಇದ್ರೆ ಸೂಳೆ ಮಕ್ಕಳ್ರ ನೀವು ಬನ್ನಿ. ಹಿಂಗೆ ಉಜಿರೆಗೆ 19ನೇ ತಾರೀಕಿಗೆ ನೀವು ಬನ್ನಿ. ನಾನು ಹೇಳ್ತಾ ಇದ್ದೀನಿ, ನೀವು ಬನ್ನಿ. ಬೋಳಿ ಮಕ್ಕಳ ನಿಮ್ಮನ್ನ ಎಷ್ಟು ಕಡೆ ನಿಮ್ಮನ್ನ ಅಡ್ಡ ಆಡ್ಸ್ಕೊಂಡು ಹೊಡಿಲಿಲ್ಲ. ನಾಯಿ ಸುಳೆ ಮಕ್ಕಳ್ರ ನಿಮ್ಮ ಹೊಲ್ಸು ಬಾಯಿನ ಮುಚ್ಚಿಡಿ. ನಮ್ ಬಾಯಿನ ತೆರ್ಸಕ್ಕೆ ಕಾರಣ ಆಗಿದ್ದೆ ನೀವು. ಕಚಡ ಸುಳೆ ಮಕ್ಕಳ್ರು ನೀವು. ಯಾರಿಗೆ ಹೇಳ್ತಿದ್ಯಾ ನೀನು ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ? ಸುಳೆ ಮಗನೇ, ವಿಡಿಯೋನ ಡಿಲೀಟ್ ಮಾಡಿದ್ಯಲ್ವೇನಲ್ಲೋ? ನಿನ್ನ ಅಮ್ಮನ್ನ ಸುಳೆ ಮಗನೇ, ರಂಡಿಗೆ ಹುಟ್ಟಿರೋ ಮಿಂಡ್ರಿ ನಾಯಿ ನೀನು. ಬೇವರ್ಸಿ ಸುಳೆ ಮಗನೇ, ನಿನಗೇನು ಕಣ್ಣಿಗೆ ಕಾಣ್ತಾ ಇಲ್ವಾ? ಸೌಜನ್ಯನ ಅತ್ಯಾಚಾರ ಮಾಡಿದ್ದವ್ರು ಯಾರಂತ ನಿನಗಿನ್ನೂ ಗೊತ್ತಿಲ್ವಾ? ಬೇವರ್ಸಿ ಸುಳೆ ಮಗನೇ, ಏನು ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಿದೀಯಾ? ಏನ್ ನೀನು ಹೇಳಿದನ್ನೆಲ್ಲ ಕರ್ನಾಟಕದವ್ರು ಕೇಳ್ತಾರ ಅನ್ಕೊಂಡಿದ್ಯಾ ಸುಳೆ ಮಗನೇ? ಕಚಡ ಬೇವರ್ಸಿಗಳ ನಿಮ್ಮಂತ ಮುಟ್ಟಾಡ್ರನ್ನ ಕರೆಸ್ತಿದಾರಲ್ವಾ ರಾಮೋತ್ಸವ ಮಾಡ್ಸಕ್ಕೆ? ರಾಮನಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ನಿಮ್ಮಂತ ಕಚಡಗಳನ್ನ ಕರೆಸ್ಬಿಟ್ಟು, ನಿಮ್ಮಂತ ಬೇವರ್ಸಿಗಳನ್ನ ಕರೆಸ್ಬಿಟ್ಟು, ನಿಮ್ಮಂತ ನಲಾಯಕರನ್ನ ಕರೆಸ್ಬಿಟ್ಟು, ನಿಮ್ಮಂತ ತುಂಡ ನಾಯಕರನ್ನ ಕರೆಸ್ಬಿಟ್ಟು ರಾಮನ ಹೆಸರು ಹಾಳು ಮಾಡ್ತಾ ಇದಾರಲ್ಲ ಇವರು. ಇವ್ರೇನು ಹೊಟ್ಟೆಗೆ ಅನ್ನ ತಿಂತಾರ? ನಾಯಿ ಏನ್ ತಿಂತಾರ ಇವರು? ಏನ್ ತಿಂತಾರೆ ಇವರು? ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಜರಂಗ ದಳದಲ್ಲಿ ಇರುವಂತವ್ರ ಮನೆಯಲ್ಲಿರೋ ಒಂದೊಂದು ಹೆಣ್ಣು ಮಕ್ಕಳನ್ನ ಕೂಡ ಕರ್ಸಿ ನಿನಗೆ ಓಡಿಸ್ತೀವಿ. ಏನ್ ಹೇಳ್ತಿದ್ಯಾ ನೀನು? ಏನು ಬಹಳ ವಿಜೃಂಭಣೆಯಲ್ಲಿ ಕರೆಸ್ತಾ ಇದ್ದೀರಾ? ಬಹಳ ದೊಡ್ಡ ಸಮಾರಂಭ ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪನ್ ತುಣ್ಯ ಗುಟ್ಟಿದ್ರೆ ನೀವು ಮಾಡಿ ತೋರ್ಸ್ರ? ನಿಮ್ಮ ಅಪ್ಪನ್ ತುಣ್ಯ ಗುಟ್ಟಿದ್ರೆ ನೀವು ಮಾಡಿ ತೋರಿಸಿ. ಕಚಡ ಬೇವರ್ಸಿಗಳ ಯಾರಿಗೆ ಚಾಲೆಂಜ್ ಆಗ್ತಾ ಇದ್ದೀರಾ ನೀವು? ಏನು ಸೌಜನ್ಯ ಪರ ಹೋರಾಟಗಾರರು ಶಾಂತಿಯಲ್ಲಿ ಇದ್ದಾರೆ, 13 ವರ್ಷದಿಂದ ಏನು ಮಾಡ್ಲಿಲ್ಲ, ಇವ್ರೇನು ಕಿಸಿಯಲ್ಲ ಅನ್ಕೊಂಡಿದ್ದೀರಾ? ಸೂಳೆ ಮಕ್ಕಳ್ರ ಬೆಂಕಿ ಇಡ್ತೀವಿ, ನಿಮ್ ಕುಂಡಿಗೆ ಬೆಂಕಿ ಇಟ್ಟು ಕಳಿಸ್ತೀವಿ. ಬೇವರ್ಸಿನ ನಾಯಿಗಳ, ಒಂದು ಸಲ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು ಬೇವರ್ಸಿ. ನಿನ್ನ ತಿಕ್ಕದಲ್ಲಿ ಗಾಂಚಳಿ ಅನ್ನೋದಿದ್ರೆ ಅದು ನಿನ್ನ ಊರಲ್ಲಿ ಇಟ್ಕ ಸುಳೆ ಮಗನೇ. ಏನಂತ ಹೇಳ್ತಾ ಇದೀಯಾ? ನಿನ್ನ ಅಪ್ಪನಿಗೆ ಹೋಗಿ ಹೇಳು. ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ ಸುಳೆ ಮಗನೇ. ರಂಡಿ ಗುಟ್ಟಿರೋ ಮಿಂಡ್ರಿ ಬೇವರ್ಸಿ ಕಚಡ ನಾಯಿ. 13 ವರ್ಷದಿಂದ ಮೆಜೆಸ್ಟಿಕ್ ಅಲ್ಲಿ ಹೆಣ್ಮಕ್ಳನ್ನ ಮಾರಾಟ ಮಾಡಿರೋ ಸುಳೆ ಮಗ ನೀನು. ನಿನ್ನಿಂದ ಕಲಿಬೇಕಾ ನಾವು? ತುಂಡ ನಾಯಕ ನೀನು. ಯಾವ ಹಿಂದೂ ನಾಯಕನ ನೀನು? ನಿನ್ನಂತ ಬೇವರ್ಸಿಗಳನ್ನ ಕರೆಯೋದಿಕ್ಕೆ ಇವರು ರಾಮೋತ್ಸವ ಮಾಡಕ್ಕೆ ಇನ್ಯಾರನ್ನ ಕರೆಸಬಹುದು. ಇನ್ನು ಬೇಕಾದವ್ರು ಇದ್ದಾರೆ. ಬೇವರ್ಸಿ ಸುಳೆ ಮಕ್ಕಳನ್ನ ನಿಮ್ಮನ್ನ ಕರೆಸ್ತಿದ್ದಾರೆ. ನಾಚಿಕೆ ಆಗಲ್ವಾ ಇವರಿಗೆ? ನೀವು ಅಷ್ಟು ಚಾಲೆಂಜ್ ಮಾಡಿ ನೀವು ಉಜಿರೆಗೆ ಬರೋದಾದ್ರೆ ಸುಳೆ ಮಗನೇ ಬಾ. ನಿನ್ನ ಅಪ್ಪನ ತುಣ್ಯ ಹುಟ್ಟಿದ್ರೆ ನೀನ್ 19ನೇ ತಾರೀಕಿಗೆ ಬಾ. ನಿನ್ನ ಅಪ್ಪನ ತುಣ್ಯ ಹುಟ್ಟಿದ್ರೆ ನೀನ್ 19ನೇ ತಾರೀಕಿಗೆ ಬಾ. ನಿನಗೆ ಅದೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಇದು ಚಾಲೆಂಜ್ ನಿನಗೆ. ನಿನ್ನ ಹತ್ರ ಅದೆಷ್ಟು ತಾಕತ್ತಿದೆ ನೀನ್ ಮಾಡಿ ತೋರ್ಸು. ನಾವು ನಮ್ಮ ಹತ್ರ ಇರೋ ಆ ತಾಕತ್ತನ್ನ ಏನ್ ಅನ್ನೋದನ್ನ ನಾವು ತೋರಿಸ್ತೀವಿ. ಸುಳೆ ಮಗನೇ, ನಿನಗೆ ಇದೇ ಭಾಷೆಯಲ್ಲಿ ಹೇಳ್ಬೇಕು. ನಿನ್ನ ಅಪ್ಪನ ಹುಟ್ಟಿದ್ರೆ ನೀನ್ ಬಾ.
ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆ ಮಗನೇ ಬಂದು ತೋರ್ಸು ನೀನು ಉಜಿರೆಗೆ 19ನೇ ತಾರೀಕಿಗೆ ನೀನು ಬಂದು ತೋರ್ಸು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆ ಮಗನ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.